ಎಲೆಕ್ಷನ್ಗಾಗಿ ತೈಲ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿರುವಂತದ್ದು. ತೈಲ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಸುರ್ಜೇವಾಲಾ ಅವರ ಜೊತೆ ಮಾತನಾಡ್ತೀನಿ ಎನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ನೋಡಿ, ಈಗಾಗಲೇ ಯುದ್ದದ ಪರಿಣಾಮದಿಂದ ದೇಶದಾದ್ಯಂತ ಒಂದು ಕಡೆ ಗ್ಯಾಸ್ ಹಾಗೆ ಮತ್ತೊಂದು ಕಡೆ ಈ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜನರಿಗೆ ಏನಾಗುತ್ತಪ್ಪ ಅನ್ನುವಂತ ಸದ್ಯದ ಮಟ್ಟಿಗೆ ಒಂದಷ್ಟು ದಿನದಿಂದ ದಿನಕ್ಕೆ ಕುತೂಹಲ ಆಗ್ತಿದೆ. ಇದರ ನಡುವೆ ಈಗ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿನ ಮಾಡಿದ್ದಾರೆ. ನೋಡಪ್ಪ, ಇಡೀ ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜೇವಾಲಾ ಆ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ತಾ ಇದೀವಿ. ರಾಜ್ಯ ಸರ್ಕಾರ ಏನಾದ್ರು ಕಡಿಮೆ ಮಾಡುತ್ತಾ ಅದನ್ನ ಆಮೇಲೆ ಮಾತಾಡ್ತೀನಿ, ನಿಮ್ಗೆ ತಿಳಿಸ್ತೀನಿ ನಾನು. ನೋಡಪ್ಪ, ಇಡೀ ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜೇವಾಲಾ ಆ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ತಾ ಇದೀವಿ. ರಾಜ್ಯ ಸರ್ಕಾರ ಏನಾದ್ರು ಕಡಿಮೆ ಮಾಡುತ್ತಾ ಅದನ್ನ ಆಮೇಲೆ ಮಾತಾಡ್ತೀನಿ, ನಿಮ್ಗೆ ತಿಳಿಸ್ತೀನಿ ನಾನು. ನೋಡಪ್ಪ, ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ, ಎಲೆಕ್ಷನ್ಗಾಗಿ ತೈಲ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿರುವಂತದ್ದು. ತೈಲ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಸುರ್ಜೇವಾಲಾ ಅವರ ಜೊತೆ ಮಾತನಾಡ್ತೀನಿ ಎನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ನೋಡಿ, ಈಗಾಗಲೇ ಯುದ್ದದ ಪರಿಣಾಮದಿಂದ ದೇಶದಾದ್ಯಂತ ಒಂದು ಕಡೆ ಗ್ಯಾಸ್ ಹಾಗೆ ಮತ್ತೊಂದು ಕಡೆ ಈ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜನರಿಗೆ ಏನಾಗುತ್ತಪ್ಪ ಅನ್ನುವಂತ ಸದ್ಯದ ಮಟ್ಟಿಗೆ ಒಂದಷ್ಟು ದಿನದಿಂದ ದಿನಕ್ಕೆ ಕುತೂಹಲ ಆಗ್ತಿದೆ. ಇದರ ನಡುವೆ ಈಗ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿನ ಮಾಡಿದ್ದಾರೆ. ನೋಡಪ್ಪ, ಇಡೀ ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜೇವಾಲಾ ಆ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ತಾ ಇದೀವಿ. ರಾಜ್ಯ ಸರ್ಕಾರ ಏನಾದ್ರು ಕಡಿಮೆ ಮಾಡುತ್ತಾ ಅದನ್ನ ಆಮೇಲೆ ಮಾತಾಡ್ತೀನಿ, ನಿಮ್ಗೆ ತಿಳಿಸ್ತೀನಿ ನಾನು. ನೋಡಪ್ಪ, ಇಡೀ ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜೇವಾಲಾ ಆ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ತಾ ಇದೀವಿ. ರಾಜ್ಯ ಸರ್ಕಾರ ಏನಾದ್ರು ಕಡಿಮೆ ಮಾಡುತ್ತಾ ಅದನ್ನ ಆಮೇಲೆ ಮಾತಾಡ್ತೀನಿ, ನಿಮ್ಗೆ ತಿಳಿಸ್ತೀನಿ ನಾನು. ನೋಡಪ್ಪ, ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ, ಎಲೆಕ್ಷನ್ಗಾಗಿ ತೈಲ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿರುವಂತದ್ದು. ತೈಲ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಸುರ್ಜೇವಾಲಾ ಅವರ ಜೊತೆ ಮಾತನಾಡ್ತೀನಿ ಎನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ನೋಡಿ, ಈಗಾಗಲೇ ಯುದ್ದದ ಪರಿಣಾಮದಿಂದ ದೇಶದಾದ್ಯಂತ ಒಂದು ಕಡೆ ಗ್ಯಾಸ್ ಹಾಗೆ ಮತ್ತೊಂದು ಕಡೆ ಈ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜನರಿಗೆ ಏನಾಗುತ್ತಪ್ಪ ಅನ್ನುವಂತ ಸದ್ಯದ ಮಟ್ಟಿಗೆ ಒಂದಷ್ಟು ದಿನದಿಂದ ದಿನಕ್ಕೆ ಕುತೂಹಲ ಆಗ್ತಿದೆ. ಇದರ ನಡುವೆ ಈಗ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿನ ಮಾಡಿದ್ದಾರೆ. ನೋಡಪ್ಪ, ಇಡೀ ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜೇವಾಲಾ ಆ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ತಾ ಇದೀವಿ. ರಾಜ್ಯ ಸರ್ಕಾರ ಏನಾದ್ರು ಕಡಿಮೆ ಮಾಡುತ್ತಾ ಅದನ್ನ ಆಮೇಲೆ ಮಾತಾಡ್ತೀನಿ, ನಿಮ್ಗೆ ತಿಳಿಸ್ತೀನಿ ನಾನು. ನೋಡಪ್ಪ, ಇಡೀ ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜೇವಾಲಾ ಆ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ತಾ ಇದೀವಿ. ರಾಜ್ಯ ಸರ್ಕಾರ ಏನಾದ್ರು ಕಡಿಮೆ ಮಾಡುತ್ತಾ ಅದನ್ನ ಆಮೇಲೆ ಮಾತಾಡ್ತೀನಿ, ನಿಮ್ಗೆ ತಿಳಿಸ್ತೀನಿ ನಾನು. ನೋಡಪ್ಪ,
ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ಎಲೆಕ್ಷನ್ಗಾಗಿ ತೈಲ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿರುವಂತದ್ದು. ತೈಲ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಸುರ್ಜೇವಾಲಾ ಅವರ ಜೊತೆ ಮಾತನಾಡ್ತೀನಿ ಎನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ನೋಡಿ, ಈಗಾಗಲೇ ಯುದ್ದದ ಪರಿಣಾಮದಿಂದ ದೇಶದಾದ್ಯಂತ ಒಂದು ಕಡೆ ಗ್ಯಾಸ್ ಹಾಗೆ ಮತ್ತೊಂದು ಕಡೆ ಈ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜನರಿಗೆ ಏನಾಗುತ್ತಪ್ಪ ಅನ್ನುವಂತ ಸದ್ಯದ ಮಟ್ಟಿಗೆ ಒಂದಷ್ಟು ದಿನದಿಂದ ದಿನಕ್ಕೆ ಕುತೂಹಲ ಆಗ್ತಿದೆ. ಇದರ ನಡುವೆ ಈಗ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ನೋಡಪ್ಪ, ಇಡೀ ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜೇವಾಲಾ ಆ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ತಾ ಇದೀವಿ. ರಾಜ್ಯ ಸರ್ಕಾರ ಏನಾದ್ರು ಕಡಿಮೆ ಮಾಡುತ್ತಾ? ಅದನ್ನ ಆಮೇಲೆ ಮಾತಾಡ್ತೀನಿ, ನಿಮ್ಗೆ ತಿಳಿಸ್ತೀನಿ ನಾನು. ನೋಡಪ್ಪ, ಇಡೀ ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜೇವಾಲಾ ಆ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ತಾ ಇದೀವಿ. ರಾಜ್ಯ ಸರ್ಕಾರ ಏನಾದ್ರು ಕಡಿಮೆ ಮಾಡುತ್ತಾ? ಅದನ್ನ ಆಮೇಲೆ ಮಾತಾಡ್ತೀನಿ, ನಿಮ್ಗೆ ತಿಳಿಸ್ತೀನಿ ನಾನು. ನೋಡಪ್ಪ, ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ಎಲೆಕ್ಷನ್ಗಾಗಿ ತೈಲ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿರುವಂತದ್ದು. ತೈಲ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಸುರ್ಜೇವಾಲಾ ಅವರ ಜೊತೆ ಮಾತನಾಡ್ತೀನಿ ಎನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ನೋಡಿ, ಈಗಾಗಲೇ ಯುದ್ದದ ಪರಿಣಾಮದಿಂದ ದೇಶದಾದ್ಯಂತ ಒಂದು ಕಡೆ ಗ್ಯಾಸ್ ಹಾಗೆ ಮತ್ತೊಂದು ಕಡೆ ಈ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜನರಿಗೆ ಏನಾಗುತ್ತಪ್ಪ ಅನ್ನುವಂತ ಸದ್ಯದ ಮಟ್ಟಿಗೆ ಒಂದಷ್ಟು ದಿನದಿಂದ ದಿನಕ್ಕೆ ಕುತೂಹಲ ಆಗ್ತಿದೆ. ಇದರ ನಡುವೆ ಈಗ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ನೋಡಪ್ಪ, ಇಡೀ ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜೇವಾಲಾ ಆ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ತಾ ಇದೀವಿ. ರಾಜ್ಯ ಸರ್ಕಾರ ಏನಾದ್ರು ಕಡಿಮೆ ಮಾಡುತ್ತಾ? ಅದನ್ನ ಆಮೇಲೆ ಮಾತಾಡ್ತೀನಿ, ನಿಮ್ಗೆ ತಿಳಿಸ್ತೀನಿ ನಾನು. ನೋಡಪ್ಪ, ಇಡೀ ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜೇವಾಲಾ ಆ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ತಾ ಇದೀವಿ. ರಾಜ್ಯ ಸರ್ಕಾರ ಏನಾದ್ರು ಕಡಿಮೆ ಮಾಡುತ್ತಾ? ಅದನ್ನ ಆಮೇಲೆ ಮಾತಾಡ್ತೀನಿ, ನಿಮ್ಗೆ ತಿಳಿಸ್ತೀನಿ ನಾನು.